ಶ್ರೀನಿವಾಸ್ ಸರ್, ಈಗ ಸಿನಿಮಾ ರೆಡಿ ಇದೆ, ಗನ್ಸ್ ಆ್ಯಂಡ್ ರೋಸಸ್ ಅಂತೇಳಿ ಟೈಟ್ಲ್ ಇಟ್ಕೊಂಡು ತುಂಬ ಚೆನ್ನಾಗಿದೆ ಟೈಟ್ಲು. ಜೊತೆಗೆ ಕಿಶೋರ್ ಕೂಡ ಇದರಲ್ಲಿ ಆ್ಯಕ್ಟ್ ಮಾಡಿದ್ದಾರೆ. ಸೊ ಏನು ಹೇಳೋದಕ್ಕೆ ಹೊರಟಿದ್ದೀರಾ ಸರ್? ಇದೊಂದು ಹೊಸ ತಂಡ, ಅಂದರೆ ಹೊಸಬರು, ಅಂದರೆ ನಮ್ಮ ಅಜಯ್ ಸರ್ ಅವ್ರ ಮಗ ಹೀರೋ. ಅವರು ತುಂಬ ಕಥೆಗಳು ಗೊತ್ತಿರ್ಬೋದು, ಸೆಂಟಿಮೆಂಟ್ ಸಿನಿಮಾಗಳು ಮಾಡಿದಂಥವ್ರು. ಅವ್ರ ಮಗನ ನಾವು ಇದರಲ್ಲಿ ಇಂಟ್ರೊಡ್ಯೂಸ್ ಮಾಡಿಸ್ತಾ ಇದ್ದೀವಿ. ಅಂದರೆ ಎಲ್ಲ ಮತ್ತು ಮ್ಯೂಸಿಕ್ ಡೈರೆಕ್ಟರ್ ಆಗಿರ್ಬೋದು, ಕಥೆಗಾರರು ಒಬ್ಬರು ಹೊಸ ಹುಡುಗ ಶರತ್ ಅಂತ, ಮತ್ತು ಎಲ್ಲ ಒಂದು ಹೊಸ ಟೀಮು ಹೊಸ ವರ್ಷದಲ್ಲಿ ಒಂದು ಹೊಸತನ, ಜನಗಳಿಗೆ ಹೊಸತನ ಕೊಡಬೇಕು ಅಂತ ಬರ್ತಾಯಿದ್ದೀವಿ. ಇದರಲ್ಲಿ ನಾವು ಒಂದು 6 ಆಕ್ಷನ್ ಇದೆ. ನಮ್ಮ ತಿಲ್ಲರ್ ಮಂಜು ಅವರು ಹೀರೋ ಕೈಲಿ ಇದುವರೆಗೂ ಎಲ್ಲ ಫಸ್ಟ್ ಸಿನಿಮಾ ಅಂತ ಹೇಳಿಲ್ಲ, ಅವರು ಎಕ್ಸ್ಪೀರಿಯನ್ಸ್ ಆರ್ಟಿಸ್ಟ್ ಥರ ಅವರು ಆಕ್ಷನ್ ಮಾಡಿಸಿದ್ದಾರೆ. ನಮ್ಮ ಹೀರೋ ಇದರಲ್ಲಿ ಫೈಟಲ್ಲಿ ಆಗಿರ್ಬೋದು, ಡ್ಯಾನ್ಸಲ್ಲಿ ಆಗಿರ್ಬೋದು, ಒಂದು ಎಕ್ಸ್ಪೀರಿಯನ್ಸ್ ಥರ ಮಾಡಿದ್ದಾರೆ. ಯಾರಿಗೂ ಹೊಸಬರು ಅಂತ ಅನಿಸೋದಿಲ್ಲ. ಆ ಒಂದು ನೋಡಿದವ್ರು ಗೊತ್ತಾಗುತ್ತೆ. ನಾವು ಹೇಳೋದಕ್ಕಿಂತ ನಾವು ತೆರೆ ಮೇಲೆ ನೋಡಿದಾಗ ಅವ್ರು ಹೇಗೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗುತ್ತೆ. ನಾನು ಇದುವರೆಗೂ ನನ್ನ ಇಂಡಿಪೆಂಡೆಂಟ್ ಆಗಿ ಮೊದಲನೇ ಸಿನಿಮಾ. ನಾನು ಇದುವರೆಗೂ ಚಿತ್ರರಂಗದಲ್ಲಿ ಕಡಿಮೆ ಒಂದು 60-70 ಸಿನಿಮಾ ನಾನು ಸಹ ನಿರ್ದೇಶಕನಾಗಿ, ಪೊಲೀಸ್ ಸ್ಟೋರಿಯಿಂದ ಇದುವರೆಗೂ ಒಂದು 60-70 ಸಿನಿಮಾಗಳು ಮಾಡಿದ್ದೀನಿ. ಅಲ್ಲಿ ಇಷ್ಟ ಇಲ್ಲ. ಇವಾಗ ಇದು ಇಂಡಿಪೆಂಡೆಂಟ್ ಆಗಿ ನಾನು ಈ ಚಿತ್ರನ ನಮ್ಮ ನಿರ್ಮಾಪಕರ ಒಂದಿದ್ದು ನೀವು ಡೈರೆಕ್ಟರ್ ಆಗಲೇಬೇಕು ಅಂತ ಅವರ ಒಂದು ಮನಸ್ಸು ಮಾಡಿದ್ದಕ್ಕೆ ನಾನು ಇವತ್ತು ಡೈರೆಕ್ಟರ್ ಆಗಿ ಮುಂದೆ ಬರ್ತಾಯಿದ್ದೀನಿ. ಇದು ಅಂಡರ್ವರ್ಲ್ಡ್ ಬ್ಯಾಕ್ ಡ್ರಾಪಲ್ಲಿ ಒಂದು ಲವ್ ಸಬ್ಜೆಕ್ಟು. ಅಂಡರ್ವರ್ಲ್ಡ್ ಅಂದರೆ ತುಂಬ ಬಂದಿದೆ. ಇವಾಗ ಪ್ರತಿ ನೋಡ್ತಾ ಇರಬೇಕು. ನೀವು ಡ್ರಗ್ಸ್ ಬಗ್ಗೆ ನೀವು ನೋಡ್ತಾ ಇದ್ದೀರಾ, ಪ್ರತಿ ದಿವಸನೂ ಪೇಪರ್ಲಿ ಇವತ್ತೂ ಬಂದಿದೆ, ಪ್ರತಿ ದಿವಸ ಬರ್ತಾಯಿದೆ. ಅದು ಬರೀ ನಮ್ಮ ಸ್ಟೇಟ್ ಅಲ್ಲ, ದೊಡ್ಡ ಭಾರತದಲ್ಲೇ ಅದು ದೊಡ್ಡ ಇದಾಗಿದೆ. ಯಾರು ಕಂಟ್ರೋಲ್ ಮಾಡೋಕ್ಕಾಗ್ತಾಯಿಲ್ಲ. ಇದರಲ್ಲಿ ಏನು ಸ್ಟೆಪ್ ತೊಗೊಂಡು ಇದನ್ನು ಕಂಟ್ರೋಲ್ ಮಾಡ್ಬೋದು ಅನ್ನೋದು ಮೆಸೇಜ್. ಇದು ತಪ್ಪು ಮಾಡಿದ್ರು ಏನು ಇದರಲ್ಲಿ ಅಂದರೆ ಸರಿನಾ, ಇದು ತಪ್ಪು ಮಾಡಿದ್ರೆ ಏನಾಗಬೇಕು ಅನ್ನೋದು ಒಂದು ಫೈನಲ್ ಡಿಸಿಷನ್ ಇದೆ. ಅವಿನಾಶ್ ಮತ್ತು ಶೋಭರಾಜು ದೊಡ್ಡ ಹಿರಿಯ ಕಲಾವಿದರು ಇದ್ದಾರೆ. ಹೌದು. ಸೊ ಅವ್ರನ್ನೆಲ್ಲ ಯಾವ ರೀತಿ ಬಳಸ್ಕೊಂಡಿದ್ದಾರೆ? ಅವರು ಅಂದರೆ ನಾವು ಕಥೆ ಮಾಡುವಾಗ ಇಂಥ ಪಾತ್ರೆಗೆ ಇಂಥವ್ರೆ ಅಂತ ನಾವು ಅಂದ್ಕೊಂಡಿದ್ದು. ಅದೇ ರೀತಿ ನಮ್ಮ ಕಿಶೋರ್ ಅವರು ತುಂಬ ನಿಜ ಹೇಳಬೇಕು ಅಂದರೆ, ಅವರಿಗೆ ಕಿಶೋರ್ ಅವ್ರ ಬಗ್ಗೆ ಅವರು ಎಂಥ ಹಂಬಲ್ ಪರ್ಸನ್ ಅಂದರೆ ನಾವು ಹೇಳೋಕ್ಕೆ ಸಾಧ್ಯ, ಅದು ಅಸಾಧ್ಯ. ನಿಜವಾಗಲೂ ಮತ್ತು ಅವಿನಾಶ್ ಸರ್ ಆಗಿರ್ಬೋದು, ಶೋಭರಾಜ್ ಅವರಾಗಿರ್ಬೋದು, ಪ್ರತಿಯೊಬ್ಬರು ಅವರು ಸರ್ ನಿಮ್ಮದು ಡೇಟ್ ಬೇಕು ಅಂತಂದಾಗ ಯಾವ ಡೇಟ್ ಅಂತ ಹೇಳಿದ್ರು ಹೊರತು, ಇವಾಗ ಎಲ್ಲರೂ ಫಸ್ಟ್ ಏನಿದೆ ರೇಟ್ ಅಂತ ಹೇಳ್ತಾರೆ. ಅವ್ರು ರೇಟ್ ಕೇಳಿಲ್ಲ, ಅವ್ರಿಗೆ ಡೇಟ್ ಕೇಳಿದರು. ಬಟ್ ಅದರಿಂದ ಅವ್ರ ಜೊತೆಲಿ ಕೆಲಸ ಮಾಡೋ ಇದರಿಂದ ಪ್ರತಿಯೊಬ್ಬರು ನಮಗೆ ಅಂದರೆ ಇಲ್ಲಿ ಎಲ್ಲ ಟೆಕ್ನಿಷಿಯನ್ಸು, ಆರ್ಟಿಸ್ಟು ಎಲ್ಲ ನಮಗೆ ತುಂಬ ಕೋಪ್ರೇಟ್ ಮಾಡಿದ್ದಕ್ಕೆ, ನಾವೊಂದು ಪ್ರಾಜೆಕ್ಟ್ ಮಾಡೋದಕ್ಕೆ, ಈಸಿಯಾಗಿ ಒಂದು ಪ್ರಾಜೆಕ್ಟ್ ಮಾಡೋದಕ್ಕೆ ನಮಗೆ ಒಳ್ಳೆಯದು ಇದಾಯಿತು. ಎಲ್ಲ ಫುಲ್ ಬೆಂಗಳೂರಲ್ಲೇ ಮಾಡಿದ್ದೀವಿ. ಓಕೆ, ವೆಲ್ಕಮ್.